ಎಲೆಕ್ಷನ್ ಆದ್ಮೇಲೆ ಹೆಂಡತಿ ಗಂಡ ಆದ್ಮೇಲೆ ಇಬ್ರು ಬೆಳಗ್ಗೆ ಹೊಡಿತಾರೆ, ಹೆಂಡತಿನ ಸಾಯಂಕಾಲ ಹೊಡಿತಾರೆ, ಆಮೇಲೆ ರಾತ್ರಿಗೆ ಒಂದಾಗ್ಬಿಡ್ತಾರೆ. ಹಂಗೆ ಇದೆಲ್ಲ ನಾವು ಜಗಳ ಮಾಡ್ತಾ ಇರ್ತೀವಿ, ಸಾಯಂಕಾಲ ಒಂದಾಗ್ಬಿಡ್ತೀವಿ. ಅದು ಕಾಮನ್, ಅದೇನು ಆಗಲ್ಲ. ಅದು 100% ಗೆಲ್ತೀವಿ. ಗ್ರಾಮೀಣ ಸಂಘದ ಚುನಾವಣೆ ಇದೆ. ಆ ಚುನಾವಣೆ ಪ್ರಯುಕ್ತ ಇವತ್ತೆಲ್ಲ ನಮ್ಮ ಅಭ್ಯರ್ಥಿಗಳು 1, 2, 3, 4, 5, 6, 7, 8, 9, 10, 11, 12 ಜನ ಅಭ್ಯರ್ಥಿಗಳನ್ನ ಇವತ್ತು ನಾವಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀವಿ. ಅದರಿಂದ ಇವತ್ತು ನಮ್ಮ ಕೋಲಾರ ಪ್ರಸಿದ್ಧ ಸ್ಥಾನವಾದಂಥ ನಮ್ಮ ಸೋಮೇಶ್ವರ ದೇವಾಲಯಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿ, ಆ ಪೂಜೆ ಆದಮೇಲೆ ದೇವಸ್ಥಾನದ ಆಚೆ ಬಂದು ನಾವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಎಲ್ಲ ಸೊಸೈಟಿ ನಿರ್ದೇಶಕರಾಗುವಂಥ ಎಲಿಜಿಬಲ್ ಇರೋಂಥವ್ರು, ಕೆಲಸ ಮಾಡುವಂಥವರು, ಅದರಲ್ಲಿ ಆ ಸೊಸೈಟಿಲಿರ್ತಕ್ಕಂಥ ಷೇರುದಾರರು ಪ್ರತಿಯೊಬ್ಬರು ಇವ್ರಿಗೆ ಮತವನ್ನು ಕೊಟ್ಟು ಇವರನ್ನು ಗೆಲ್ಲಿಸಿ ಇವರು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ಕೊಳ್ಳೋದಕ್ಕಿಂತ ಜನ ಹೇಳೋದೇ ನಮಗೆ ಮುಖ್ಯ. ಜನ ಹೇಳ್ತಾ ಇದ್ದಾರೆ. ಇವತ್ತು ಟೌನಲ್ಲಿ ಆಗ್ಬೋದು, ರೂರಲ್ ಏರಿಯಲ್ಲಿ ಆಗ್ಬೋದು, ಕೋಲಾರಕ್ಕೆ ನಾವು ಮೆಡಿಕಲ್ ಕಾಲೇಜ್ ಆಗ್ಬೋದು, ರಿಂಗ್ ರೋಡ್ ಆಗ್ಬೋದು, ರೈತರಿಗೆ ಆಗ್ಬೋದು, ಎಲೆಕ್ಟ್ರಿಸಿಟಿ ಆಗ್ಬೋದು, ಇವತ್ತು ಮಹಿಳೆಯರಿಗೆ ಬಸ್ ಆಗ್ಬೋದು, ನಮ್ಮ ಅಕ್ಕಿ ಕೊಡುವಂಥದ್ದಾಗ್ಬೋದು, ಕರೆಂಟ್ ಕೊಡುವಂಥದ್ದಾಗ್ಬೋದು, ಆಮೇಲೆ ಯುವಕರಿಗೆ ಯುವನಿಧಿ ಕೊಡುವಂಥದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗುರಿ ಒಂದೇ ಒಂದು. ಕೋಲಾರಕ್ಕೆ 3 ಗುರಿ ಇಟ್ಕೊಂಡಿದ್ದೀವಿ ನಾವು. 3 ಗುರಿ ನಮಗಿರೋದು. ಒಂದು ಇಂಪಾರ್ಟೆಂಟು, ಜನಗಳಿಗೆ ಆರೋಗ್ಯ ಬಗ್ಗೆ ಕೊಡುವಂಥದ್ದು ಮೆಡಿಕಲ್ ಕಾಲೇಜು. ಎರಡನೇದು, ರೈತರಿಗೆ ಒಳ್ಳೆ ಬೆಲೆ ಸಿಗುವಂಥದ್ದು, ರೈತರಿಗೆ ಒಳ್ಳೆ ಜಾಗ ಕೊಡುವಂಥದ್ದು. APMC ಮಾರ್ಕೆಟನ್ನು ಆಲ್ರೆಡಿ 63 ಎಕರೆ ಜಾಗ ಕೊಟ್ಬಿಟ್ಟಿದ್ದೀವಿ. ಇನ್ನು 40 ಎಕರೆ ಕೊಡುವಂಥ ಇದಿದೆ. ಅದು ಪ್ರೋಸೆಸ್ಸಲ್ಲಿ ಇದೆ. DC ಅವ್ರ ಕಡೆಯಿಂದ ಪ್ರೋಸೆಸ್ ಇದು, ಕ್ಯಾಬಿನೆಟ್ಗೆ ಹೋಗಿ ಅಪ್ರೂವಲ್ ಆಗಿ ಬರುತ್ತೆ. ಇವಾಗ ಒಂದು ಅಪ್ರೂವಲ್ ಆಗಿದೆ, ಇನ್ನೊಂದು ಅಪ್ರೂವಲ್ ಆಗಬೇಕಾಗಿದೆ ನಮಗೆ. ಅದರಲ್ಲೂ ಅಲ್ಲಿ ಒಂದು 15-17 ಎಕರೆ ಜಾಗವನ್ನು ಮೊದಲು ನಮ್ಮ DK ರವರು ಇದ್ದಾಗ ಫಾರೆಸ್ಟ್ ಅವ್ರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಫಾರೆಸ್ಟ್ ಅವ್ರು ನೀವು ಗಿಡ ಏನಾದ್ರು ಬೆಳೆಸಂಗಿದ್ರೆ ಬೆಳೆಸಿ, ಇದರಲ್ಲಿ ನಮಗೆ ಸರ್ಕಾರಕ್ಕೆ ಯಾವಾಗಾದರೂ ನಮಗೆ ಬೇಕಾಗುವಂಥ ಸಂದರ್ಭ ಬಂದಾಗ ಇದನ್ನು ನಾವು ರಿಟರ್ನ್ ತಗೊಳ್ತೀವಿ ಅಂತ ಆವತ್ತೇ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಆ ಜಾಗವನ್ನು ರಿಟರ್ನ್ ತಗೊಳ್ಳೋದಕ್ಕೆ ನಾವು ಕೊಡ್ತಾ ಇದೀವಿ. ಆದರೂ ಫಾರೆಸ್ಟ್ ಬಂದ್ಬಿಟ್ಟು ಬೇರೆ ಜಾಗದಲ್ಲಿ ಕೊಡ್ತೀವಿ. ಯಾಕಂದ್ರೆ ಫಾರೆಸ್ಟ್ ಅಂದಮೇಲೆ ಮರ ಗಿಡ ಅಂದಮೇಲೆ ಅದ್ರ ಮೇಲೆ ಬೆಳೆದ ಮೇಲೆ ಆ ಗಿಡ ಮರ ನಮ್ಮ ಮಕ್ಕಳ ಥರ ಅದು. ಅದನ್ನು ಇನ್ನೊಂದು ಜಾಗದಲ್ಲಿ ಜಾಗ ಕೊಟ್ಟು ಅವ್ರು ಅಲ್ಲಿ ಬೆಳೆಸ್ಕೊಳ್ಳಿ ನೀವು ಅಂತೇಳಿ ಅದಕ್ಕೆ ದುಡ್ಡು ಕೊಟ್ಟು ಅಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಈ ಜಾಗವನ್ನು ಮಾಡುವಂಥದ್ದು. APMC ಮಾರ್ಕೆಟನ್ನು ಮಾಡುವಂಥದ್ದನ್ನು ಇವತ್ತು ಇದೇ ಯಾವತ್ತೂ ಆಗಿಲ್ಲ ಅಂಥ ಮಾರ್ಕೆಟನ್ನು ಮಾಡುವಂಥದ್ರಲ್ಲಿ ಇದೀವಿ ಇವತ್ತು ನಾವು. ಅದರಿಂದ ಇವತ್ತು ನಾನೆಲ್ಲ ಹೇಳೋದಷ್ಟೇ, ಅರಳ್ಳಿ ಸೊಸೈಟಿಯ ಇವತ್ತು ನಡೀತಾ ಇರುವಂಥ ಚುನಾವಣೆಯಲ್ಲಿ ಇಂಥ ಕೆಲಸಗಳೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರೂ ಅಲ್ಲಿರ್ತಕ್ಕಂಥ ಷೇರುದಾರರು ಎಲ್ಲರೂ ಮತವನ್ನು ಕೊಟ್ಟು ಮತವನ್ನು ಹಾಕಿ ಅವರನ್ನು ಗೆಲ್ಲಿಸಿ ಅವರ ಸೇವೆ ಮಾಡೋದಕ್ಕೆ ಇವರಿಗೂ ನಮಗೂ ನಮ್ಮ MLC ಆದಂಥ ಅನಿಲ್ ಅಣ್ಣ ಅವ್ರಿಗೂ ನಜೀರ್ ಅಣ್ಣ ಅವ್ರಿಗೂ ಎಲ್ಲರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಮತಬಾಂಧವರಲ್ಲಿ ಕೇಳ್ತಾರೆ.